ನಮಸ್ಕಾರ. ನಾನು ರಾಮಕೃಷ್ಣ, ಅನುಗ್ರಹ ಯಾತ್ರ. ನಾನಿವತ್ತು ಕಾಶಿ ಬಗ್ಗೆ ಒಂಚೂರು ನನಗೆ ಅನಿಸಿಕೆಯನ್ನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಕಾಶಿ ಅಂದರೆ ನಮ್ಮದು ಗಾದೆಲಿ ಒಂದು ಮಾತಿದೆ, ಪುಣ್ಯ ಬೇಕಾದರೆ ಕಾಶಿಗೆ ಹೋಗಬೇಕು, ಸುಖ ಬೇಕಾದರೆ ಹಾಸಿಗೆ ಹೋಗ್ಬೇಕಂತ ಒಂದು ಗಾದೆ ಮಾತಿದೆ. ಅಂದರೆ ನಾವು ಜೀವನದಲ್ಲಿ ಏನಾದರೂ ಸ್ವಲ್ಪ ಆದರೂ ಪುಣ್ಯ ಸಂಪಾದನೆ ಮಾಡಬೇಕು ಅಂದರೆ ಕಾಶಿ ಯಾತ್ರೆ ಮಾಡಬೇಕು ಅಂತ ಪ್ರತಿಯೊಬ್ಬ ಹಿಂದೂ ಮತ್ತೆ ಕನಸು ಕಾಣ್ತಾ ಇರ್ತಾನೆ. ಮತ್ತು ಅದು ಕನಸು ಸಹ ಹೌದು. ನಮ್ಮ ಪೂರ್ವಿಕರು ಯಾಕೋ ಕಾಶಿ ಯಾತ್ರೆನ ವಯಸ್ಸಾದ ಮೇಲೆ ಮಾಡಬೇಕು ಅಥವಾ ಎಲ್ಲ ಜವಾಬ್ದಾರಿಗಳನ್ನ ಕಳ್ಕೊಂಡು ಮಾಡಬೇಕು ಅಂತ ಒಂದು ಪದ್ಧತಿ ಮಾಡ್ಕೊಂಡಿದ್ದಾರೆ. ಈ ಪದ್ಧತಿಯಿಂದ ಈಗ ಏನಾಗಿದೆ, ನಾನು ತುಂಬ ಟ್ರಿಪ್ ಕಾಶಿ ಯಾತ್ರೆ ಮಾಡಿದ್ದೀನಿ. ಸುಮಾರು ಒಂದು 97 ಟ್ರಿಪ್ಪು. ತುಂಬ ವಯಸ್ಸಾಗಿರೋರು ಬರ್ತಾರೆ. ಆ ವಯಸ್ಸಾಗಿರೋರು ಬಂದಲ್ಲಿ ನಿಮ್ಗೆ ಗಂಗಾ ನದಿ ಇಳಿಯೋಕ್ಕಾಗೋದಿಲ್ಲ, ಮೆಟ್ಲು ಹತ್ತಕ್ಕಾಗಲ್ಲ, ತುಂಬ ಕಷ್ಟಪಡ್ತಿದ್ದಾರೆ. ಹಿಂದಿನ ಕಾಲದಲ್ಲಿ ಯಾಕೆ ಈ ಥರ ಪದ್ಧತಿ ಇತ್ತು ಅಂದರೆ, ಅಲ್ಲಿ ಯಾವುದೇ ಸಾರಿಗೆ ಸಂಪರ್ಕ ಇರಲಿಲ್ಲ. ಇಲ್ಲಿಂದ ಅವರು ನಡೆದು ಹೋಗ್ಬೇಕಾಗಿತ್ತು ಅಥವಾ ಇಲ್ಲ ಎತ್ತಿನ ಗಾಡಿಯಲ್ಲಿ ಬುತ್ತಿ ಕಟ್ಕೊಂಡು ಹೋಗ್ಬೇಕಾಗಿತ್ತು. ಹೋಗ್ಬೇಕಾದ್ರೆ ದಟ್ಟಾರಣ್ಯ ಇರ್ತಿತ್ತು, ಕಾಡು ಪ್ರಾಣಿಗಳಿಗೆ ಬಲಿಯಾಗಿ ಬರ್ತಿದ್ರು, ಮತ್ತೆ ತುಂಬ ದಿನ ಆಗ್ತಿಂದ ವಾಪಸ್ ಬರ್ತಿರಲಿಲ್ಲ ಕೆಲವರು. ಹಾಗಾಗಿ ಈ ಪದ್ಧತಿ ಮಾಡಿದ್ದು ಅಂತ ಕಾಣುತ್ತೆ. ಈಗ ಕಾಲ ಬದಲಾಗಿದೆ. ನೀವು ಕೇವಲ ಒಂದು ದಿವಸದಲ್ಲಿ ಕಾಶಿ ಯಾತ್ರೆ ಮಾಡ್ಬೋದು. ಬೆಳಗ್ಗೆ 5 ಗಂಟೆ ಫ್ಲೈಟ್ ಹೋದೆ, ರಾತ್ರಿ 10 ಗಂಟೆ ಅಷ್ಟೊತ್ತಿಗೆ ನೀವು ಕಾಶಿ ಯಾತ್ರೆ ಮುಗಿಸೇ ಬಂದ್ಬಿಡ್ಬೋದು. ಅಲ್ಲಿವರೆಗೂ ಇವತ್ತು ನಮ್ಮದು ಪ್ರಪಂಚ ಮುಂದುವರೆದಿದೆ. ಹಾಗಾಗಿ ವಯಸ್ಸಾದ್ಮೇಲೆ ಕಾಶಿ ಹೋಗೋದು ಅನ್ನೋದು ಬಿಟ್ಟು ವಯಸ್ಸಿದ್ದಾಗೆ ಕಾಶಿ ಯಾತ್ರೆ ಮಾಡಿ ಅಂತ ನನ್ನ ಅನಿಸಿಕೆ. ನಮಸ್ಕಾರ.